ನಮ್ಮ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಇಲ್ಲಿವರೆಗೆ ಉಳಿಸಿದಂಥ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಇವತ್ತೇನು ನಾನು ವಿಶೇಷವಾಗಿ ಧನ್ಯವಾದ ಸಲ್ಲಿಸಬೇಕಂತಂದ ಈ ನಮ್ಮ ಕ್ಷೇತ್ರದ ಮೇನ್ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತು ಅವರು ನನಗೆ ಕೊಟ್ಟಂತ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಅವ್ರ ಜವಾಬ್ದಾರಿ ಕೊಟ್ಟ ಮೇಲೆ ಇವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅಣ್ಣನವರು ನಮ್ಮನ್ನ ಆಯ್ಕೆ ಮಾಡೋದ್ರ ಮೂಲಕ ಅದ್ರ ಜೊತೆಗೆ ಇಲ್ಲಿ ಕೊಪ್ಪಳ ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ಮುಖಂಡರು ಇವತ್ತು ಅವರಿವ್ರ ಹೆಸರು ಹೇಳಿದೆ ಎಲ್ಲಾ ಮುಖಂಡರು ವಿಶೇಷವಾಗಿ ನನ್ನ ಸ್ನೇಹಿತರು ಮತ್ತು ಮಾವನವರಾದಂಥ ನಮ್ಮ ಅಂಬರೀಶ್ ಕುಳಿಯವರ ಸಹಕಾರನ ಸಂಪೂರ್ಣ ಐತೆ. ಅವರ ಸಹಕಾರ ನನಗೆ ಯಾವತ್ತಿಗಿರ್ಲು. ನಾನು ಒಂದೇ ಹೇಳಕ್ ಇಚ್ಛೆ ಪಡ್ತೀನಿ, ಯಾವುದೇ ರೀತಿಯಿಂದ ಯಾವುದೇ ಜಾತಿ ನಿಷ್ಠೆ ಮಾಡಲಾರ್ದಂಗ ಪ್ರತಿಯೊಬ್ಬರು ನನ್ನ ಅಣ್ಣ ತಮ್ಮಂದಿರಂತ ನಾನು ತಿಳ್ಕೊಂಡು ಇವತ್ತು ಪಕ್ಷ ಸಂಘಟನೆ ಮಾಡಕ ಇವತ್ತೇನೋ ನಮ್ಮ ಮಂಜುನಾಥ್ ಇರ್ಬೋದು, ನಮ್ಮ ಬಸವರಾಜ್ ಇರ್ಬೋದು, ಎಲ್ಲರೂ ನನಗೆ ಹೇಳಿದ್ರು ಇವತ್ತು ತಮ್ಮ ಸಹಕಾರ ಮುಖ್ಯ. ಅದೇ ರೀತಿಯಾಗಿ ತಮ್ಮ ಸಹಕಾರನೂ ನನಗಿತ್ತಪ್ಪ ಅಂದ್ರೆ ಪುನಃ ಇಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಆರ್ಸಕ್ ನಾನು ಶತ ಪ್ರಯತ್ನ ಮಾಡ್ತೀನಿ. ನಮ್ಮ ಜೊತೆಗೆ ನೀವು ಕೈ ಜೋಡಿದ್ರೆ ಏನಿಷ್ಟೇ ಇವತ್ತು ಕಾಂಗ್ರೆಸ್ ಏನು ದುರಾಡಳಿತ ಅಥವಾ ಏನೋ ಇವತ್ತೇನು ಮಾಡ್ತಾರಲ್ಲ ಇಲ್ಲಿರ್ತಕ್ಕಂಥ ಸಚಿವರು ಇನ್ಮೇಲೆ ಅವ್ರು ಏನ್ ಮಾಡ್ತಾರ ಅವನ್ನೆಲ್ಲ ಉಳುಕುಗಳನ್ನು ಹೊರತೆಗೆದು ನಾನು ವೈಯಕ್ತಿಕದಿಂದನೇ ಯಾರಿಗೆ ಮಾಡಕ್ ಹೋಗಲ್ಲ. ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಯಾವುದೇ ರೀತಿಯಿಂದ ಇನ್ಮೇಲೆ ಅನ್ಯಾಯ ಅಂತಂದ್ರೆ ಸೀದಾ ಅವ್ರ ಮನೆಗೆ ಹೋಗಿ ಅವ್ರ ಬಾಗಿಲಿಗೆ ಕುಂದ್ರಂತ ವ್ಯವಸ್ಥೆ ನಾನು ಮಾಡ್ತಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಕಾರ್ಯಕರ್ತರಿಗೆ ಒಂದು ಕೂರ್ಲಷ್ಟು ಏನೋ ನಾನು ತೊಂದರೆ ಆದ್ರೆ ಅಲ್ಲಿ ಬಿಲ್ಗಾರ್ ನಾಗರಾಜ ಮತ್ತು ಇವತ್ತೇನು ನೀವು ಏನು ಆಶೀರ್ವಾದ ಮಾಡಿ ನನ್ನ ಕಾರ್ಯಕಾರಿಣಿ ಸದಸ್ಯರ ಮಾಡಿಯಲ್ಲ ಆ ಕಾರ್ಯಕಾರಿಣಿ ಸದಸ್ಯ ತಮ್ಮ ಮನೆ ಬಾಗಿಲಿಗೆ ಬಂದು ನಿಂದಿರ್ತಾನಂತೇಳಿ ನಾನು ಮಾತು ಕೊಡಕ್ಕೆ ಇಚ್ಛೆ ಪಡ್ತೇನೆ. ಇನ್ಮೇಲೆ ಯಾವುದೇ ಭಯ ಕೊಡೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ನಾವ್ ಏನ್ ಮಾಡ್ಬೇಕು, ಯಾವ ತರ ಈಗೇನ್ ನಮ್ಮ ಪಕ್ಷ ಬಿಟ್ಟೋದಂತ ನಮ್ಮ ಸ್ನೇಹಿತರು ನಮ್ಮ ಮುಖಂಡರು ಅವ್ರ ಮನೆ ಬಾಗಿಲಿಗೆ ಹೋಗಿ ನಮ್ಮಿಂದ ಏನನ್ನ ತೊಂದರೆ ಅಥವಾ ಅಸಮಾಧಾನ ಇದ್ರ ನಾನು ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಮತ್ತೆ ಪುನಃ ನಾವು ಪಕ್ಷಕ್ಕೆ ಸೇರ್ತಕ್ಕಂಥ ಕೆಲಸ ಮಾಡ್ತಾನೆ. ಅದ್ರ ಜೊತೆಗೆ ತಾವೆಲ್ಲ ನನ್ನ ಜೊತೆಗೆ ಕೈ ಜೋಡಿಸಿದಪ್ಪ ಅಂತಂದ್ರೆ ನನಗೊಂದು ಬಲ ಬಂದಂಗ ಆತ. ನಾನೊಬ್ಬತ್ತ ಏನ್ ಸಾಧಿಸಕ್ಕಾಗಲ್ಲ, ತಾವೆಲ್ಲ ನನ್ನ ಜೊತೆಗಿದ್ರೆ ಏನಾದ್ರೂ ಸಾಧಿಸಕ್ ಸಾಧ್ಯ. ಏನೇ ಆಗಲ್ಲ ಪ್ರೀತಿಯಿಂದ ಗೆಲ್ಲಕ್ಕ ನಾನು ಇಷ್ಟಪಡ್ತೀನಿ ಹೊರತಾಗಿ ಯಾವುದೇ ರೀತಿಯಿಂದ ಜಾತಿ ಭೇದ ಮಾಡ್ಲಾರ್ದಂಗ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಗೆಲ್ತಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.